ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆ ಝೆನ್ ಎಂಬ ಒಬ್ಬ ಗುರುಗಳ ಒಂದು ಕಥೆಯನ್ನು ಹೇಳ್ತೀನಿ. ಬಹಳ ಹಿಂದೆ ಝೆನ್ ಎಂಬ ಒಬ್ಬ ಗುರುಗಳಿದ್ದರು. ಅವರು ಬುದ್ಧ ಅವರ ಪರಮ ಅನುಯಾಯಿಗಳಾಗಿದ್ದರು. ಬುದ್ಧ ಅವರು ಏನು ಹೇಳ್ತಾರೆ ಅದನ್ನು ಪ್ರತಿದಿನ ಬೆಳಗ್ಗೆ ರಾತ್ರಿ ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ತಾ ಇದ್ರು. ಹೀಗೆ ಒಂದು ದಿನ ರಾತ್ರಿ ಮಲಗಲು ಹೋದಾಗ ಅವರು ವಾಯುವಿಹಾರಕ್ಕಂತ ನದಿಯ ತೀರದಲ್ಲಿ ಓಡಾಡ್ತಾ ಇರ್ತಾರೆ. ಆಗ ಅವರ ಕಾಲಿಗೆ ಏನೋ ಒಂದು ಸಿಗುತ್ತೆ. ಅದರಿಂದ ಜಜ್ಜಿ ಹೋದ ಒಂದು ಸದ್ದು ಬರುತ್ತೆ. ಆಗ ಝೆನ್ ಗುರುಗಳಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ನದಿಯ ತೀರದಲ್ಲಿ ಯಾವುದೋ ಕಪ್ಪೆಯನ್ನು ತುಳಿದ್ಬಿಟ್ಟಲ್ಲ ಅಂತ ತುಂಬ ಬೇಸರವಾಗಿ ಆ ಕಪ್ಪೆ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡ್ತಾ 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 ತುಂಬ ಆಲೋಚನೆ ಮಾಡ್ತಾರೆ. ಕೊನೆಗೆ ಅವ್ರಿಗೆ ನಿದ್ದೆನೇ ಬರಲ್ಲ. ಆಗ ಮತ್ತೆ ಮಲ್ಕೊಂಡಾಗ ಅವರ ಕನಸಿನಲ್ಲಿ ನೂರಾರು ಕಪ್ಪೆಗಳು ಬಂದು ಜೀವದಾನ ಕೇಳ್ತವೆ. ಮತ್ತೆ ಕಪ್ಪೆಯ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಹೀಗೆ ಬೆಳಗ್ಗೆ ಎದ್ದ ನಂತರ ಅವರ ಮನಸ್ಸು ಸರಿ ಇರೋದಿಲ್ಲ. ಆಗ ಮತ್ತೆ ಆ ನದಿಯ ತೀರದಲ್ಲಿ ಎಲ್ಲಿ ಅವರು ಕಪ್ಪೆಯನ್ನು ತುಳಿದಿದ್ದಾರ ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಯಾವುದೇ ಕಪ್ಪೆ ಇರೋದಿಲ್ಲ. ಅಲ್ಲಿ ಯಾವುದೋ ಒಂದು ಪಾಚಿ ವಸ್ತು ಇರುತ್ತೆ. ಅದರಿಂದ ಜಜ್ಜಿ ಹೋದ ಒಂದು ಸದ್ದು ಬರುತ್ತೆ. ಯಾವಾಗ ಅವರಿಗೆ ಗೊತ್ತಾಗುತ್ತೆ ಅದು ಕಪ್ಪೆಯಲ್ಲ, ಒಂದು ಪಾಚಿ ಕಟ್ಟಿದ ಒಂದು ವಸ್ತು ಅಂತ, ಆಗ ಅವರ ಮನಸ್ಸಿನಲ್ಲಿರುವ ಎಲ್ಲ ಆಲೋಚನೆಗಳು ಸಹ ಮಾಯವಾಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ಕಥೆಯಿಂದ ನಾವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಪವರ್ ಆಫ್ ಥಾಟ್ಸ್. ಥಿಂಕಿಂಗ್ ಅಂದರೆ ನಾವು ನಮ್ಮ ಥಾಟ್ಸ್ ಅಂದರೆ ನಾವು ಆಲೋಚನೆ ಶಕ್ತಿ ತುಂಬ ಶಕ್ತಿಯಾಗಿರುತ್ತೆ. ನಾವು ಏನು ಯೋಚನೆ ಮಾಡ್ತೀವೋ ಅದೇ ರೀತಿ ಜಗತ್ತು ಸಹ ನಮಗೆ ಕಾಣೋಕ್ಕೆ ಶುರು ಆಗುತ್ತೆ. ನಾವು ಜಾಸ್ತಿ ಯೋಚನೆ ಮಾಡಬಾರ್ದು, ಅದರಲ್ಲೂ ಕೆಟ್ಟದ್ದನ್ನು ಜಾಸ್ತಿ ಯೋಚನೆ ಮಾಡಬಾರ್ದು. ನಮ್ಮ ಪತ್ರಿ ಸರ್ ಅವರು ಸಹ ಅದನ್ನೇ ಹೇಳ್ತಾರೆ, ಧ್ಯಾನ ಮಾಡಿ ಆಲೋಚನೆ ಕಡಿಮೆ ಆಗುತ್ತೆ, ಧ್ಯಾನ ಮಾಡಿ ಆಲೋಚನೆ ಕಡಿಮೆ ಆಗುತ್ತೆ ಅಂತ. ನೀವು ಎಷ್ಟು ಧ್ಯಾನ ಮಾಡ್ತೀರೋ ಅಷ್ಟು ನಿಮ್ಮ ಆಲೋಚನೆ ಕಡಿಮೆ ಆಗುತ್ತೆ, ನಿಮ್ಮ ಮೈಂಡ್ ಎಂಪ್ಟಿ ಆಗುತ್ತೆ, ಏಕಾಗ್ರತೆ ಬರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.